हमारा यूट्यूब चैनल में आप भी दिखेंगे. तो हम सब लोगों को आपके बारे में बोल रहे थे. नमगे सिक्किरो इब्रूनो ಒಂದೇ हाइट. मैं क्या बोला कि हमको 2 लोग कौन मिले हैं, वो लोग हाइट से छोटा है. दोनों ಸೇಮ್. ಹಂಗಾಗಿ ಏನು ಗೊತ್ತಾ, ನಮಗೆ ಕ್ಯಾಮ್ರಾನ ಇಡಕ್ಕೆ ತುಂಬಾ ಈಸಿ. इसलिए हमको कैमरा रखने के लिए बहुत सुलभ है, क्योंकि दोनों का भी ಸೇಮ್ ಹೈಟ್ है ना. ಸೊ ಇದು ನಮ್ಮ ಅರ್ಚನಾ ದೀದಿ ಅವರು. ಆವಾಗ ತಾನೇ ನಿಮ್ಗೆ ಹೇಳಿದ್ವಿ ಅಲ್ಲ, ಅರ್ಚನಾ ದೀದಿ ಅಂತ. ಅವರು कोलकातादವರು. सो हमारा यूट्यूब चैनल है दीदी, उसमें आप आएंगे. अच्छा, निम फोन में यूट्यूब मारी. सबको बोलिए कि सब्सक्राइब कीजिए. बोलिए, क्या बोलेंगे? सब्सक्राइब हाँ कीजिए. इधर एक बहनी ना, एक दीदी कन्नड़ा, एक दीदी हिंदी. हम दोनों तुलु. और लेकिन आप लोगों के साथ रहकर कन्नड़ा, हिंदी, तुलु. ओके. और दीदी इसको सब मुझे उठा कर थोड़ा ये करना है. हाँ, पोंछना है. और 2-3 ಅವರು ಅರ್ಧ ಗಂಟೆ ಬಿಟ್ಟು ಇಲ್ಲಿ ಇಡಬೇಕು. आप बर्तन धोने के बाद उसको इधर रख, उसको हाफ एन आवर के बाद वो हुआ. और एक और क्या है ना दीदी, ये पाइप है ना, ये पाइप आप उस तरफ मत रखिए, ऐसे अंदर ही रखिए. उस तरफ रखेंगे तो वो फुल ऐसे गीला. अभी दोनों को भी ये वाला ये मेरा हाँ, हमको हम बहन के बोला था, जब वो बोला था. अभी वो माँ ने नहीं रखा है ना, वो मेरा क्वेश्चन नहीं चाहिए. वो ಒದ್ದಿಲ್ಲ. ಇಲ್ಲಿ ಇನ್ನೊಂದು ಭಾಷೆ ಬಂತು, ಒದ್ದಿಲ್ಲ ಅಮ್ಮ ಅಂತ. ಅಮ್ಮ ಏನು ಇಟ್ಟಿಲ್ಲಲ್ಲ ಅಕ್ಕ. ಬೇಡ ಅಮ್ಮ ಬೇಡ ಅಂತ ಬರ್ತಾ ಇರ್ತದೆ. ಸುಮ್ಮನೆ ಇಟ್ಕೊಂಡು ಬೇಕಾ डाल देंगे. डब्बा को डाल के इधर ये इसको अंदर डाल दीजिए हमारा खजाने में. वो बाटल है, वाश ಮಾಡಿ ಅಲ್ಲಿ ಇಟ್ಬಿಡಿ. ಬಾಟಲ್ ವಾಶ್ करके उधर रख दीजिए. ಇಲ್ಲಿ ಬೇಡ ಅಂತ. ಒಳ್ಳೆ ಟೈಮ್ ಪಾಸ್ ಇದೆ ನಮ್ಗೆ. ಆಕ್ಚುಲಿ ಇದನ್ನೇ ವ್ಲಾಗ್ ಮಾಡ್ಬೋದು ಡೈಲಿ. ಈ ಅರ್ಥನೇ ಆಗಲ್ಲ ಇಲ್ಲಿ ಯಾರನ್ನ ಫೋಕಸ್ ಮಾಡಲಿ, ಯಾರನ್ನ ಇಡ್ಲಿ ಅಂತ. ಇಬ್ರು ಚೂಟಿ ಇದ್ದಾರೆ ಅವ್ರ ಹೈಟ್ ಪ್ರಕಾರನೇ. ಎಷ್ಟು ಕಷ್ಟ ಆಗ್ತಿದೆ ಇಲ್ಲಿ ಅಂದರೆ, ಯಾರನ್ನ ನಾನು ಹೈಲೈಟ್ ಮಾಡಲಿ ಅಂದರೆ ಯಾರಿಗೆ ಫೋಕಸ್ ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಇಬ್ರದ್ದು ಡಿಫ್ರೆಂಟ್ ಪ್ರಾಬ್ಲಮ್ಗಳು. ನಾವು ಅರ್ಚನೆ ದೀದಿ ಅಲ್ಲಿಂದ ಇಣುಕ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಇವ್ರು ಇಬ್ರು ಅಂತೇಳಿ. ಅಕ್ಕಗಾದ್ರೂ ರೂಢಿ ಆಗೋಗಿದೆ, ಇವ್ರಿಗೆ ಹೊಸ್ತು ಇವತ್ತು. ಗೊತ್ತಾಗಿದೆ, ಚುರುಕಿದ್ದಾರೆ ಬಿಡಿ, ಅರ್ಥ ಮಾಡ್ಕೊಂತಾರೆ. ಅದೊಂದು ಚೂರು ಆಯ್ತಲ್ಲ, ಕ್ಲೀನ್ ಆಯ್ತು. ಅದು 2 ಬಾಟ್ಲು ಇದು ಮಾಡಿದಕ್ಕೆ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಏನಾಗಿದೆ ಅಂದರೆ, ಅಕ್ಕ ಅವರು ನನಗೂ ಅದ್ವಿತಿಗೂ ಒಂದು ಹೆಸರು ಇಟ್ಟಿದ್ದಾರೆ. ಸೊ ಅದು ಹೆಸರು ಬಂದುಬಿಟ್ಟು ನನಗೆ ಚಿನಿಮಾ, ಅದ್ವಿತಿಗೆ ಸ್ವೀಟಿಮಾ. ಇವಾಗ ನಂಗೆ ಗೊತ್ತಿಲ್ಲ ಮೈಕಲ್ಲಿ ಬರ್ತಾ ಇದೆ ಏನು ಅಂತ, ಬಟ್ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಕ್ಕ ಅವ್ರೆ बोलती हूँ मैं, बंद करती हूँ. अभी ಏನಾಯಿತು ಅಂದರೆ, ಇವ್ರು ಕಟ್ಬಿಟ್ಟು ಚಿನಿಮಾ ಅಂತ ಅಂದು ರಬ್ಬರ್ ಬ್ಯಾಂಡ್ಗೆ ಕೈ ಹಾಕಿದ್ರು. ಇವರು ರಬ್ಬರ್ ಬ್ಯಾಂಡ್ನ ತೊಗೊಂಡು ಹೇಳ್ತಿದ್ದಾರೆ ಇದನ್ನ ಚಿನಿಮಾ ಕರೀತಾರ ಅಂತ. ಅದಕ್ಕೆ ನಾನು ಅಂದೆ, रबर बैंड वो रबर बैंड है, हम लोगों को उन्होंने नाम रखा है, वो है चिनिमा और स्वीटिमा. स्वीटिमा. अच्छा, सीटी नहीं, स्वीटिमा. स्वीटिमा. ये तो हम ही बुला नहीं सकते. चिनिमा, स्वीटिमा. नाम नहीं है वो, अद्विती वो प्यार का नाम है. प्यार का नाम है. नाम है. हम लोग प्यार से बुलाएंगे चिनिमा, स्वीटिमा. बस ठीक है. ಅವರು ಓನೋಗ್ಸೆ ಇವ್ರ ಜೊತೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಕೆಲಸ ರಾತ್ರಿ ಆಗುತ್ತೆ. ಸೊ ಇವತ್ತು ನಾನು ನನ್ನ ಲೇಸರ್ ಸೆಷನ್ಗೆ ಬಂದಿದ್ದೀನಿ. ಕೇಳಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ನನ್ನ ಜೊತೆ ಲಕ್ಷ್ಮಿ ಇದೆ. ಸೊ ಶಿ ಡಸ್ ಮೈ ಲೇಸರ್ ಸೆಷನ್. ನಾನಿವಾಗ ಜಸ್ಟ್ ಮನೆಗೆ ಬಂದು ರಪ್ರಪದ ಊಟ ಮಾಡ್ತಾಯಿದ್ದೀನಿ. ಸೊ ಲೇಸರಿಂದ ನಾನು ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮೆಮರಿ ಫುಲ್ ಅಂತ ಬಂತು.
ಸೊ ಹಾಗೆ ಮನೆಗೆ ಬಂದುಬಿಟ್ಟೆ. ತುಂಬ ಹೊಟ್ಟೆ ಹಸಿತಾಯಿತ್ತು. ನಾವು ಮಾಡಿದ್ದು ಅಂದರೆ ಅಕ್ಕ ಮಾಡಿದ್ದು ಚಿಕನ್ ಪುಲಿ ಮುಂಚಿತ್ತಲ್ಲ, ಅದ್ರ ಜೊತೆಗೆ ಊಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಕ್ಕಿದೆ ನನಗೂ ಅಶ್ವತಿ ಅವ್ರು ಮಲ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಣ. ಸೊ ಇವಾಗ ನಾವು ಹೊರಟಿದ್ವಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ. ಅದು ಅಪರೂಪಕ್ಕೆ. ನಾನಂತೂ ಮಂಗಳೂರಲ್ಲಿ ಶೂಟಿಂಗ್ ಬಿಸಿಗೆ ನನ್ನ ಸ್ಕಿನ್ ಫುಲ್ ಹಾಳಾಗೋಗಿದೆ. ರ್ಯಾಷಸ್ ಬಿದ್ದಿದೆ. ಅಂದರೆ ಎಕ್ಸಾಕ್ಟಾಗಿ ಹಾಳಾಗಿದೆ ಅಂತ ಹೇಳೋದಕ್ಕಿಂತ ಫುಲ್ ಈ ಚಿಕ್ಕ ಬಾಯ್ಲ್ಸ್ ಥರ ಬಂದುಬಿಟ್ಟಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು ನನಗೆ ಅದು. ಸೊ ಹಾಗಾಗಿ ಇವತ್ತು ಡಾಕ್ಟ್ರ್ ಹತ್ರ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಅದಕ್ಕೇನಾದರೂ ಹೊಟ್ಟೆ ಒಳಗಡೆ ಮದ್ದು ಹಾಕ್ತೀರಾ ಡಾಕ್ಟರ್ ಅಥವಾ ಮುಖಕ್ಕೆ ನೀವೇನಾದರೂ ಕೊಡ್ತೀರಾ ಡಾಕ್ಟರ್ ಅಂತ ಹೇಳೋದು ಮುಗ್ಯಲಾರದ ಕಥೆಗಳು. ಸೊ ಬನ್ನಿ ನಮ್ಮ ಜೊತೆ ಹೋಗೋಣ. ಇವಾಗ ಒಂದು ಸ್ವಲ್ಪ ಮಳೆ ಬರೋ ಥರ ಇಲ್ಲ. ಸೊ ನಾವು ಹೊರಡ್ತಿದ್ದೀವಿ ಇವಾಗ. ಸಿಗೋಣ. ಆಲ್ಮೋಸ್ಟ್ ರೀಚ್ ಆದ್ವಿ. ಬಟ್ ಆಸ್ ಯೂಶುವಲ್ ಹುಡುಕ್ತಾ ಇದ್ದೀವಿ. ಫ್ರಂಟ್ ವೈಟ್ ಕಲರ್. ಯಾವಾಗಲೂ ನಾವು ನಮ್ಮ ಡಾಕ್ಟರ್ನ ಹುಡ್ಕೋದೇ ಆಯಿತು. ಇಲ್ಲ ಅಲ್ವಾ? ಇಲ್ಲ ಇದಲ್ಲ. ಯಾವಾಗಲೂ ಕನ್ಫ್ಯೂಷನ್ ಆಗುತ್ತೆ. ಪಕ್ಕದ ರೋಡ್ ಅಲ್ವಾ? ನನ್ನ ಪ್ರಕಾರ ಪಾರ್ಲರ್ ಇದು ಪಕ್ಕದ ರೋಡು. ಇಲ್ಲ ಆ ಕಡೆ ಪಕ್ಕದ ರೋಡ್ ಅಂತ. ಇಲ್ಲಿ ಇವಾಗ ಕೂದಲೆಲ್ಲ ಬಿಚ್ಕೊಂಡಿದ್ದೆ ನಂದು. ಇವಾಗ 6ಗೆ ಕ್ಲೋಸ್ ಅಂತ ಇದೆ. ಇವಾಗ ನನಗೆ ಅದೇ ಟೆನ್ಷನ್ ಆಗ್ತಿದೆ. ಲಾಸ್ಟ್ ಟೈಮ್ 5:45 ಕರೆದ್ಬಿಟ್ಟು ಲೇಟಾಗಿ ನಮ್ಮನ್ನು ಒಳಗಡೆ ಕರೆಸಿದ್ರು ಡಾಕ್ಟರ್ ನೋಡೋಕ್ಕೆ, ಕಾಯಿಸ್ಬಿಟ್ಟಿದ್ರು. ಈ ಸಲ ಇವಾಗ ನಾವು ಲೇಟ್ ಬರಬೇಕಾದ್ರೆ ಇವ್ರೇನಾದರೂ ಮುಚ್ಚಿ ಹೋಗ್ತಿದಾರ. ಒಂದು ನಿಮಿಷ ಗೈಸ್ ನೋಡ್ಬಿಟ್ಟು ಬರ್ತೀವಿ. ಸಿಕ್ತು ನಮಗೆ. ಏನಾಯಿತು? ಪಾರ್ಕಿಂಗು. ನೀನು ಹೇಳಿ, ನೀನು ಇಳಿದ್ಬಿಟ್ಟು ನಾನೇನು ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೇಡ ನೀನು ಬಾರೆ. ಹೋಗೆ ನೀನು ಬಾ. ಇವ್ರು ನನಗೆ ಎಲ್ಲ ಎಕ್ಸ್ಟ್ರಾ ಕೆಲಸಗಳು ಕೊಡೋದು. ಮೇಡಮ್ ಜಿ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ನಾನು ಇಲ್ಲಿ ನೋಡಿ ಏನು ಕೆಲಸ ಮಾಡ್ತಿದ್ದೀನಿ. ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ಬಿಟ್ಟು ಇದು ಅಂದರೆ ಏನು ಒಂದು ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ದುಬೈದು ಇವೆಂಟ್ ಬಂದಿದ್ದು ಆಲ್ ಆಫ್ ಅ ಸಡನ್ ಗೊತ್ತಿರಲಿಲ್ಲ. ಇಲ್ಲಿ ಬರ್ತೀನಿ ಅಂತ ತೊಗೊಂಡಿದ್ವಿ ಫೆಬ್ ಎಂಡಿಗೆ. ನಾನೊಂದು ಕೆಲಸ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಇಲ್ಲಿ ಗುಂಡಿಯಲ್ಲಿ ಬಿದ್ದು ನಾನು ಹಂಗಾಗಲ್ಲ. ಡೋರ್ ಓಪನ್ ಇದ್ರು ತಟ್ಕೊಂಡಿದ್ಯಾ? ಇರು ನಾನು ಒಂದು ನಿಮಿಷ ರಿವರ್ಸ್ ಹೋಗ್ತೀನಿ. ಒಂದು ನಿಮಿಷ. ನನಗೆ ಈ ಥರ ಬ್ಯಾಗ್ ಕೊಟ್ಬಿಟ್ಟು ನಿಲ್ಸಿದ್ದಾರೆ ನೋಡಿ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ಅದ್ವಿತಿ ಅವರು ಕಾಲಲ್ಲಿದ್ದಾರೆ. ಇವಳೆಷ್ಟು ಫನ್ನಿಯಾಗಿ ಮಾತಾಡಿದಾಳೆ ಇವತ್ತು ಡಾಕ್ಟರ್ ಹತ್ರ ಅಂದರೆ ಗೈಸ್ ನೀವು ಕೇಳಲೇಬೇಕು. ಇಲ್ಲಿಂದ ನಾವು ಇಲ್ಲಿ TMO ಅಂತ ಒಂದು ಸಾಕರ್ ನಗರಲ್ಲಿ ಇರೋದು.
ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ನನ್ನ ವಾಯ್ಸೇ ಕೇಳಲ್ಲ ಅನ್ಸುತ್ತೆ, ಮಾಸ್ಕು ಇದೆ. ಒಂದು ಫನ್ನಿ ಅಂದರೆ ಫನ್ನಿ ಆಯಿತು. ಕೇಳಿಸುತ್ತಾ ಏನು, ಇವಳು ಡಾಕ್ಟರ್ ಕೇಳಿದ್ರು ಮೆಡಿಸನ್ ಎಲ್ಲ ತಗೊಂಡಿದ್ದೀರಾ ಹೇಗೆ ಎತ್ತ ಅಂತ. ಇವಳು ಡೈರೆಕ್ಟಾಗಿ ಫಸ್ಟಿಗೆ ಹೇಳ್ಬಿಟ್ಟಿರೋ ಡಾಕ್ಟರ್ಗೆ, ನಾನು ಏನು ನೀವು ಕೊಟ್ಟಿರೋದು ಏನು ತಗೊಂಡು ಇಲ್ಲ, ಏನು ಮಾಡಿ ಇಲ್ಲ. ಡಾಕ್ಟರ್ ಹೆಂಗೆ ನಕ್ಕಿದ್ರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ನಕ್ಕಿದ್ದಾರೆ ಆಯಿತಾ ಡಾಕ್ಟರು. ಅವ್ರು ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ, ನೀವು ಮಾಡೋದೇ ಇಲ್ಲ, ಯಾವುದು ಮಾಡಲ್ಲ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂತ. ನಾನು ಅದಕ್ಕೆ ಅಂದೆ, ಡಾಕ್ಟರ್ ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ, ಸತ್ಯ ಹೇಳಲೇಬೇಕು ನಾನು, ಹಾಗಾಗಿ ಸತ್ಯ ಹೇಳ್ತಾ ಇದ್ದೀನಿ ಅಂತ. ಚೆನ್ನಾಗಿ ಮಾಡಿಬಿಟ್ಟು ಹೇಳ್ತಾ ಇದ್ದೆ ಆದರೂ ಕೂಡ ಅಂತ ಅಂದರು. ಹೆಂಗೆ ಬಂತು ರಿಪ್ಲೈ ಅಂದರೆ, ಹೆಂಗೆ ಆಯಿತು ಅಂದರೆ ಅವ್ರು ಹಿಂಗೆ ಅಂದರು, ಓಕೆ ಅದ್ವಿತಾ ಇದ್ರೆ ನಿನ್ನ ಫೇಸು ನಿನ್ನ ಮೇಲೆ ನಿಂತ್ಕೊಂಡಿದ್ದೆ, ಬಂದಿಲ್ಲ ಅಂದರೆ ಪರವಾಗಿಲ್ಲ, ವಾಯ್ಸ್ ಇದೆಲ್ಲ. ಸೊ ಅವ್ರಂದರು ಓಕೆ ಅದ್ವಿತಿದಾಯಿತು, ಇವಾಗ ಅಶ್ವಿತಿ ನಿಮ್ಮ ರುಟೀನ್ ಹೆಂಗಿತ್ತು, ಏನು ಎಲ್ಲ ಯೂಸ್ ಮಾಡಿದ್ದೀರಾ ಅಂತ ಅಷ್ಟೇ ಹೇಳಿರೋದು ಅವರು. ಚಕ್ ಅಂತ ನಂದೊಂದು ರಿಪ್ಲೈ ಹೇಗಿತ್ತು ಅಂದರೆ, ಏನು ಮಾಡಿಲ್ಲ ಡಾಕ್ಟರ್, ನಾನು ಐ ಡಿಂಟ್ ಡೂ ಎನಿಥಿಂಗ್ ಡಾಕ್ಟರ್ ಅಂತ ಅಂದ್ಬಿಟ್ಟೆ. ಅವ್ರಿಗೆ ಒಂದು ಸಲ ಕನ್ಫ್ಯೂಸ್ ಆಯಿತು ಅನಿಸುತ್ತೆ ನನಗೆ. ಸೊ ಇವಾಗ ನಾವಿಲ್ಲಿ ಟೀ ಎಲ್ಲ ಸಿಗುತ್ತೆ, ಬಟ್ ನಾವು ಇಲ್ಲಿ ಮ್ಯಾಗಿ ಮತ್ತು ಬನ್ ಮಸ್ಕ ತಗೊಂಡು ವೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನನಗೆ ಡಾಕ್ಟರು ಬ್ಲಡ್ ಟೆಸ್ಟ್ ಮಾಡಿಸಿ ಸ್ಕಿನ್ ಪ್ರಾಬ್ಲಮ್ ಆಗಿದೆ, ಬ್ಲಡ್ ಟೆಸ್ಟ್ ಆಯಿತು. ಇವಾಗ ಸ್ಕ್ಯಾನಿಂಗು, ಅವಳ ದೇಹದಿಂದ ಬ್ಲಡ್ನ ತೆಗೆದಿದ್ದಾರೆ. ಇವಾಗ ಸ್ಕ್ಯಾನಿಂಗ್ ಕೂಡ ಹೇಳಿದ್ದಾರೆ. ಇವಾಗ ನಾನು ಸ್ಕ್ಯಾನಿಂಗ್ ಕೂಡ ಇಷ್ಟು ಭಯದಲ್ಲಿ ನಿಂತ್ಕೊಂಡು ಇವಾಗ ಸ್ಕ್ಯಾನಿಂಗ್ ಕೂಡ ಹೇಳಿದ್ದಾರೆ. ಅದಕ್ಕೆ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಇವಾಗ ಮಾಡಲಾ ಅಥವಾ ನಾಳೆ ಬೆಳಿಗ್ಗೆ ಮಾಡಲಾ ಏನಂತ ಗೊತ್ತಾಗ್ತಿಲ್ಲ. ನಾಳೆ ಬೇರೆ ಫೋಟೋ ಶೂಟ್ ಇದೆ ನನಗೊಂದು. ಸ್ಕ್ಯಾನಿಂಗಲ್ಲಿ ನನಗೆ ಏನು ಹೇಳಿಲ್ಲ ಸದ್ಯಕ್ಕೆ, ಇದ್ದಿದ್ದನ್ನೇ ಹಾಕೋ, ಜಾನ್ವರಿಯಲ್ಲಿ ಹೇಳಿರೋದನ್ನೇ ಹಾಕ್ತಾ ಇಲ್ಲ ನೀನು ಅಂತ. ಸೊ ನೋಡೋಣ, ಫಿಂಗರ್ಸ್ ಕ್ರಾಸ್ಡ್, ಏನು ಬರುತ್ತೆ ರಿಪೋರ್ಟಲ್ಲಿ ನೋಡೋಣ ಅಷ್ಟೆ. ಇಲ್ಲಿ ಏನೋ ಒಂದು ಆಗಿದೆ, ಒಂದು ನಿಮಿಷ. ನಾನು ವಿಂಡೋಯಿಂದ ನೋಡ್ತಾ ಇದ್ದೀನಿ ಕರೆಕ್ಟಾಗಿ, ಸಾರಿ ಕಾರಿದು ವಿಂಡೋಯಿಂದ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ನಾವು ಕಾಣಿಸ್ತಾ ಇದ್ದೀವಿ ಅಂತ. ಇವಳೆಷ್ಟು ಒಂದು ದೊಡ್ಡ ದಡ್ಡಿ ಅಂದರೆ, ದಡ್ಡಿ ಅಂತ ಹೇಳಲ್ಲ, ಆಬ್ಸೆಂಟ್ ಮೈಂಡೆಡ್ ಅಂದರೆ. ಇಲ್ಲಿ ನೋಡಿ ಏನೇ ಇಲ್ಲಿ ನೋಡಿ, ಇದು ಯಾವ ರೀತಿದು ಕಣೆ. ಹಾಂ, ಇಷ್ಟುವರೆಗೆ ನೀನು ಉಲ್ಟಾನೆ ಆಗ್ತಿದ್ದ. ನಾನೇನು ಹೇಳ್ತೀನಿ, ನಾನೇನು ಮುಖನ ನೋಡ್ತಾ ಇರ್ಬೇಕು. ಹಾಗಾದ್ರೆ ವಿಡಿಯೋದಲ್ಲಿ ಫುಲ್ ನಾನೇನು ಕೇಳ್ಬೇಕು ನಿನ್ಗೆ ಗೊತ್ತಿಲ್ವಾ ಹಾಕ್ಬೇಕಾದ್ರೆ? ಓ ಅಣ್ಣವ್ರು ಬಂದ್ಬಿಟ್ರು, ಇಲ್ಲಿ ಗಾಡಿ ಪಾಸ್ ಆಗುತ್ತಾ? ಹೋಗಿ ಎಲ್ಲೋ ನಿಂತ್ಕೊಂಡಿದೆ. ಸರಿ, ನಾನೊಂದು ಕೆಲಸ ಮಾಡ್ತೀನಿ, ಇವಾಗ ಮತ್ತೆ ವಾಪಸ್ಸು ವಿಡಿಯೋನ ನೋಡಿದೆ ಆಯ್ತಾ. ನನಗೆ ಎಷ್ಟು ಫನ್ನಿ ಆಯಿತು ಅಂತಂದರೆ, ನಾನು ಇವ್ರ ಫನ್ನಿ ಸ್ಟೋರಿ ಹೇಳೋಕ್ಕೋಸ್ಕರ ವಿಡಿಯೋ ಮಾಡಿದ್ದು, ಅಲ್ಲಿ ನಂದೇ ಫನ್ ಆಗಿಬಿಟ್ಟಿದೆ. ಇವಾಗ ಎಷ್ಟು ಫನ್ನಿ ಕಾಣಿಸ್ತಿದೆ, ಇದು ಉಲ್ಟಾ ಬರ್ದಿರೋದು. ಅಯ್ಯೋ ಶಿಟ್. ಆ್ಯಂಡ್ ಇನ್ನು ಹಿಂಗೆ ಎಳ್ದಿರೋ ರೀತಿ ನೋಡಿ ಎಷ್ಟು ನನಗೆ ಹಿಂಸೆ ಕೊಡ್ತಾಳೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ, ನೀವೇ ಹೇಳಿ. ಮೇಡಮ್ ಅವರು ಆರಾಮ್ಸೆ ಕೂತ್ಕೋತಾರೆ. ತಗಮ್ಮ, ಅವಳೇನೋ ಬ್ಯುಸಿ ಇದ್ಲು ಕಾಲ್ಸಲ್ಲಿ. ಸೊ ಹೊರಡ್ತಾ ಇದ್ದೀವಿ, ನೀಟಾಗಿ ಕೆಲಸ ಇದೆ. ಮನೆ ತುಂಬ ಕ್ಯಾ ಹೇ ಅಂತ ಹೇಳಿದರೆ ಮನೆ ತುಂಬ ಬಟ್ಟೆ ಹೇ. ನಾಳೆ ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ದೀನಿ ತುಂಬ ದಿನಗಳ ಆದಮೇಲೆ. ಕೂದಲು ಹೆಂಗಾಗಿದೆ ಆಚೆ ಈಚೆ, ನನ್ನನ್ನು ಕೇಳಬೇಡಿ.
ಸೊ ಯೂಶಲಿ ಫೋಟೋಶೂಟ್ಸ್ಗೆ ನಾವೇ ನಮ್ಮ ಬಟ್ಟೆಗಳು ಸ್ಟೈಲ್ ಮಾಡೋದು, ಹಾಗಾಗಿ ಏನು ಹಾಕೊಳ್ಳೋದು ಗೊತ್ತಿಲ್ಲ. ಇವಾಗ ಒಂದೊಂದು ಬಟ್ಟೆ ತೆಗೆದು ನೋಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಜಾಗ ಮಾಡು ಇಲ್ಲಿ ನನಗೂ ಬಂದು ಕೂತ್ಕೊಳ್ಳೋ. ಯಾವ ಬಟ್ಟೆ ಹಾಕೋದು ಅಂತ ನೋಡಿ. ಏನಿದೆ ಇಲ್ಲಿ ಇವಾಗ ಏನು ಬಂತು ನಾನು ತೋರಿಸ್ತೀನಿ ನಿಮ್ಗೆ ಏನು ಬಂತು ಅಂತ ಹೇಳ್ಬಿಟ್ಟಿರಿ. ನಾನು ನಿಮ್ಮೆಲ್ಲರಿಗೂ ನಾನೇನು ಹೇಳಿದೆ ನಿಮಗೆ? ನನ್ಗೆ ಹೇಳಿದ್ಲಲ್ಲ, ತೋರಿಸಿದ್ಲಲ್ಲ ಅವಳು ನೋಡಿ ಮಿಂತ್ರದಲ್ಲಿ ಆರ್ಡರ್ ಮಾಡಿರೋದು ಪ್ಯಾಕೆಟ್ಸ್ಗಳು ಬಂದು. ಯಾಕಂದರೆ ಸಡನ್ ಆಗಿ ಒಂದು ಏನೋ ವರ್ಕ್ ಬಂತು ಆ್ಯಂಡ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ವೈಟ್ ಬಟ್ಟೆ ಬೇಕು. ನನ್ನ ಹತ್ರ ವೈಟ್ ಬಟ್ಟೆ ಇದ್ರೂ ಇಲ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಒಂದು 4-5 ಬಟ್ಟೆಗಳನ್ನು ಆರ್ಡರ್ ಮಾಡಿದೆ. ಬಿಕಾಸ್ ನಾವೆಲ್ಲ ಖುಷಿ ಪಡಬೇಕು ಕೆಲವೊಂದು ವಿಷಯಗಳಲ್ಲಿ. ಯಾಕಂದರೆ ಮಿಂತ್ರಾದಲ್ಲೂ 7 days ಎಕ್ಸ್ಚೇಂಜ್ ಇರುತ್ತೆ. ಸೊ ನಾನಿವಾಗ ಹಾಕಿ ನೋಡ್ತೀನಿ, ಯಾವುದಾದ್ರೂ ಫಿಟ್ ಆಗಲ್ಲ ಅಥವಾ ಈವೆಂಟ್ಗೆ ಸೂಟ್ ಆಗಲ್ಲ ಅಂದರೆ ಕ್ಯಾನ್ಸಲ್ ರಿಟರ್ನ್. ಸೊ ನಮ್ಮ ಕ್ಲೀನಿಂಗ್ ಸೆಷನ್ ಆಯಿತು. ಕ್ಲೀನಿಂಗ್ ಅಲ್ಲ, ಅರ್ಧ ಕ್ಲೀನಿಂಗ್, ಬಟ್ ತೀರಾ ಲೈಕ್ ಕ್ಲೀನಿಂಗ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ನಾವು ಎಷ್ಟೋ ದಿನ ಮಂಗಳೂರಲ್ಲೆಲ್ಲ ಇದ್ವಿ ಅಲ್ಲ. ಸೊ ಹಂಗಾಗಿ ಕ್ಲೀನಿಂಗ್ ಎಲ್ಲ ಮಾಡಿ ಅದ್ವಿತಿಗೆ ಬೇರೆ ನಾಳೆ ಶೂಟ್ ಬೇರೆ ಇದೆ, ಹಂಗಾಗಿ ಅವ್ರಿಗೆ ಪ್ಯಾಕಿಂಗ್ ಮಾಡೋಕ್ಕಿತ್ತು. ನನ್ನ ಬಟ್ಟೆಗಳು ಬಂತಲ್ವಾ, ಸೊ ಅದನ್ನು ಹಾಕಿ ಎಲ್ಲ ನೋಡಬೇಕಿತ್ತು. ಬಿಕಾಸ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಇಲ್ಲಿಗೆ ನಮ್ಮ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಹಲೋ, ನೀವು ಬರಲ್ವಾ? ಅಲ್ಲಿಂದಲೇ ಬಾಯ್ ಹೇಳ್ತೀರಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವು ಎಲ್ಲರೂ ಸೀರಿಯಸ್ ಆಗಿ ನಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಗೈಸ್ ಆರ್ ಶವರಿಂಗ್ ಅಸ್ ವಿತ್ ಸೋ ಮಚ್ ಆಫ್ ಪಾಸಿಟಿವಿಟಿ ಆ್ಯಂಡ್ ಲವ್. ದಯವಿಟ್ಟು ಈ ಥರನೇ ಪಾಸಿಟಿವ್ ಆಗಿ ಇಲ್ಲಿ ಅದ್ವಿತಿ ಅವರು ಅವರ ಕೂದಲಲ್ಲಿ ರಬ್ಬರ್ ಬ್ಯಾಂಡ್ ಕಟ್ಬಿಟ್ಟಿದ್ರು, ಅದೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಬಟ್ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಥ್ಯಾಂಕ್ ಯು ಗೈಸ್ ಫಾರ್ ಬೀಯಿಂಗ್ ಸೋ ಕೈಂಡ್. ಐ ಥಿಂಕ್ ಕೈಂಡಾಗಿರೋದೇ ತೀರಾ ಇಂಪಾರ್ಟೆಂಟ್. ಲೈಟ್ ಒಂದೇ ಕಡೆ. ಹಾಯ್, ವಿಡಿಯೋಸ್ ತುಂಬ, ವ್ಲಾಗ್ಸ್ ತುಂಬ ನ್ಯಾಚುರಲ್ ಆಗಿದೆ ಅಂತ ಐ ಥಿಂಕ್ ಅದೇ ಅಲ್ವಾ ಬೇಕು ಲೈಫಲ್ಲಿ. ನ್ಯಾಚುರಲ್ ಆಗಿದ್ರೇ ಒಳ್ಳೆಯದು. ಆ್ಯಂಡ್ ಐ ಥಿಂಕ್ ತುಂಬ ಜನ ನಮ್ಮನ್ನು ಯೂಟ್ಯೂಬಿಂದ ನಮ್ಮನ್ನು ಕನೆಕ್ಟ್ ಆಗಿದ್ದೀರಾ. ಬಿಕಾಸ್ ಯೂಟ್ಯೂಬಲ್ಲಿ ನಾವು ಯು ಕೆನಾಟ್ ಫೇಕ್ ಇಟ್ ಅಲ್ವಾ, ನಾವು ಏನಾಗಿರ್ತೀವಿ ಅದನ್ನು ಅಷ್ಟೇ ತೋರ್ಸೋಕ್ಕಾಗೋದು. ಆ್ಯಂಡ್ ಅದರಿಂದಾಗಿ ನಮ್ಗೆ ಇನ್ನೂ ಜಾಸ್ತಿ ಕನೆಕ್ಷನ್ಸ್ಗಳಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.